ಕರಳಿಂಡು ಅಂತ ಒಂದು ನೈಜ ಘಟನೆ ನಿಮ್ಮ ಜೊತೆ ನಾನು ನಿಜಕ್ಕೂ ಹಂಚ್ಕೊಳ್ಲೇಬೇಕು ರೀ. ನನ್ನ ಫ್ರೆಂಡು ಮಗು ಮೆಡಿಕಲ್ ಓದಬೇಕು ಅಂತ ಹೇಳಿ ನೀಟ್ ಎಕ್ಸಾಮ್ ತೊಗೊಂಡಿತ್ತು. ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಪಾಸ್ ಆದ ಕಾರಣ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಂಡ್ಯ ಅಲ್ಲಿ ಸೆಲೆಕ್ಷನ್ ಆಗಿಬಿಟ್ಟ. ತಂದೆ ತಾಯಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ತುಂಬ ಸಂತೋಷಪಟ್ಟರು. ನನಗೂ ಕೂಡ ತುಂಬ ಸಂತೋಷ ಆಯಿತು. ಆಲ್ ದಿ ಬೆಸ್ಟ್ ಹೇಳಿ ಮಗುನ ಕಳಿಸ್ಕೊಟ್ವಿ. ಸರಿ, ಮಗು ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಮಗ ಇನ್ನೇನು ಸ್ವಲ್ಪ ವರ್ಷಗಳಲ್ಲೇ ಡಾಕ್ಟರಾಗಿ ಹೊರಗಡೆ ಬಂದ್ಬಿಡ್ತಾನೆ ಅನ್ನೋ ಕನಸುಗಳನ್ನು ತಂದೆ ತಾಯಿ ತುಂಬ್ಕೊಂಡ್ಬಿಟ್ಟಿದ್ರು. ಒಂದು ವರ್ಷ ಆದ ಬಳಿಕ ಮಗ ಅಪ್ಪ ಅಮ್ಮಂಗೆ ಲೆಟರ್ ಬರೀತಾನೆ. ಅಮ್ಮ, ಅಪ್ಪ, ನನಗೆ ಯಾಕೋ ಮೆಡಿಕಲ್ ಓದೋ ಆಸೆ ಇಲ್ಲ. ಯಾಕೆಂದರೆ ತುಂಬ ಸಬ್ಜೆಕ್ಟ್ ಎಲ್ಲ ಎಕ್ಟಿಕ್ ಅನಿಸ್ತಾ ಇದೆ, ತುಂಬ ಪ್ರೆಷರ್ ಇದೆ ಅಮ್ಮ, ಆಗ್ತಾ ಇಲ್ಲ ನನಗೆ, ಎಲ್ಲಿ ಬ್ಯಾಕ್ಲಾಗ್ ಉಳಿಸ್ಕೊಂಬಿಡುತ್ತೆ ಅನ್ನೋ ಭಯ. ಫೇಲ್ ಆಗೋದಕ್ಕಿಂತ ಬೇರೆ ಸಬ್ಜೆಕ್ಟ್ಗೆ ಜಂಪ್ ಆಗೋದು ಬೆಟರ್ ಅಲ್ವಾ. ಖಂಡಿತ ನಾನು ಉದ್ಯೋಗ ಗಿಟ್ಟಿಸ್ಕೋತೀನಿ, ಬರಿಗೈಯಲ್ಲಂತೂ ಬರಲ್ಲ, ಮೆಡಿಕಲ್ ಮಾಡಲ್ಲ ಅಮ್ಮ, ಅಪ್ಪ ಯೋಚನೆ ಮಾಡಿ ನೋಡಿ, ತುಂಬ ಕಷ್ಟ ಆಗ್ತಾ ಇದೆ ಅಂತ ಲೆಟರ್ ಬರೀತಾನೆ. ಅದನ್ನು ನೋಡಿ ಗಾಬರಿಗೊಂಡಂತಹ ತಂದೆ ತಾಯಿ ಮಗನಿಗೆ ಕಾಲ್ ಮಾಡಿ ಹೇಳ್ತಾರೆ, ಬೇಡ ಮಗ, ನಾವಂತೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಊರಿಗೆಲ್ಲ ಸಿಹಿ ಹಂಚ್ಬಿಟ್ಟಿದ್ದೀವಿ ಕಣೋ, ನೀನು ಮೆಡಿಕಲ್ ಮಾಡ್ತಿದ್ಯಾ ಅಂತ. ಇನ್ನು 5 ವರ್ಷ ಹೇಗೋ ತಳ್ಳಿಬಿಡಪ್ಪ, ಡಾಕ್ಟರ್ ಆಗ್ಬಿಡ್ತೀಯಾ. ಮಾನ ಮರ್ಯಾದೆ ಪ್ರಶ್ನೆ ಕೂಡ, ಎಲ್ಲರೂ ನೋಡಿ ಆಡ್ಕೋತಾರೆ, ಅರ್ಧದಲ್ಲೇ ಮೆಡಿಕಲ್ ಬಿಟ್ಬಿಟ್ಟ ಅಂದರೆ ಏನೋ ಆಗಿದೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಸರಿ ಮಗು, ಇಲ್ಲಿ ತಂದೆ ತಾಯಿ ಫೋರ್ಸು, ತಂದೆ ತಾಯಿ ಕನಸುಗಳು, ಜನ ಆಡ್ಕೋತಾರೆ ಅನ್ನೋ ಭಯ, ಕೊನೆಗೆ ಒಂದು ದೃಢ ನಿರ್ಧಾರವನ್ನು ಮಾಡಿಯೇ ಬಿಟ್ಟ. ಅಂದು ಬೆಳಗ್ಗೆ ಸರಿಸುಮಾರು ಒಂದು 7:15 ಇರಬೇಕು ರೀ. ಹಾಸ್ಟೆಲ್ ಬಾಗಿಲು ಓಪನ್ ಮಾಡಿ ನೋಡಿದಾಗ ಮಗ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಇದ್ಬಿಟ್ಟಿದ್ದ. ಅವನ ಉಸಿರು ನಿಂತೇ ಹೋಗಿತ್ತು. ತಂದೆ ತಾಯಿಗಳ ಕಣ್ಣಲ್ಲಿ ರಕ್ತ ಹರಿತಾ ಇತ್ತು. ಇದನ್ನು ಯಾಕೆ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಂದರೆ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಕ್ಕಳು ನಮ್ಮ ಕನಸುಗಳನ್ನು ಈಡೇರಿಸಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ಅಲ್ವಾ. ಯಾರೋ ಜನ ಆಡ್ಕೋತಾರೆ ಅಂತ, ಜನಕ್ಕೋಸ್ಕರ ಓದಬೇಕು ಅಂತ ರೂಲ್ಸ್ ಇಲ್ಲ ಅಲ್ವಾ. ಗಂಡು ಮಕ್ಕಳು ನಿಜ ದುಡಿಬೇಕು, ದುಡಿಯೋಕ್ಕೆ ಯಾವ ಮಾರ್ಗ ಆದ್ರೇನು ನ್ಯಾಯವಾಗಿ ಮೆಡಿಕಲ್ಲು, ಡಾಕ್ಟರು, ಲಾಯರು, ಇಂಜಿನಿಯರು ಇವರೇ ಆಗಬೇಕಾ? ಬೇರೆ ಕೆಲಸ ಸಿಗಲ್ವಾ? ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಕ್ಕಳೇ ನಮ್ಮಲ್ಲಿಲ್ಲ, ನಮ್ಮ ಜೊತೆಗಿಲ್ಲ ಅಂದರೆ ಯಾವ ಓದು ಏನಕ್ರೆ? ಹೊಟ್ಟೆ ಉರಿಯುತ್ತಲ್ವ. ಹಾಗಾಗಿ ಈ ತಪ್ಪನ್ನು ನೀವು ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.